ಶ್ರೀಕಾಂತ್ ಪೂಜಾರಿ ಬಂಧನವನ್ನು ಖಂಡಿಸಿ ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇನ್ನುಳಿದ ಎಲ್ಲ ಬಿಜೆಪಿ ನಾಯಕರು ಹಾಜರಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಸುನಿಲ್ ಕುಮಾರ್ ಇದ್ದಾರೆ, ಈಶ್ವರಪ್ಪನವರು ಇದ್ದಾರೆ, ವಿಜಯೇಂದ್ರ ಇದ್ದಾರೆ. ಎಲ್ಲ ಪ್ರಮುಖ ನಾಯಕರು ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಭಾಗಿಯಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾಯಿಸಿರೋದನ್ನು ನೋಡಬಹುದು. ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧಿಸಿದೆ. 31 ವರ್ಷದ ಹಿಂದಿನ ಪ್ರಕರಣವೊಂದಕ್ಕೆ ಸಂಬಂಧಪಟ್ಟ ಹಾಗೆ ಕರಸೇವಕರಾಗಿದ್ದರು. ಈಗ ಆ ಪ್ರಕರಣವನ್ನ ಮತ್ತೆ ರೀಓಪನ್ ಮಾಡಿ ಅವರಿಗೆ ಹಿಂಸೆ ಕೊಡಲಾಗ್ತಾ ಇದೆ. ಆ ಮೂಲಕ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯನ್ನ ತೋರ್ಪಡಿಸ್ತಾ ಇದೆ. ಒಂಥರ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ತುಘಲಕ್ ದರ್ಬಾರ್, ಕರಸೇವಕರ ಮೇಲೆ ಈ ರೀತಿಯಾದಂತಹ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿ ಇದನ್ನ ಖಂಡಿಸಿ ರಾಜ್ಯವ್ಯಾಪಿ ಇವತ್ತು ಪ್ರತಿಭಟನೆಗೆ ಬಿಜೆಪಿ ಕರೆ ಕೊಟ್ಟಿತ್ತು. ಸ್ವತಃ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕರೆ ಕೊಟ್ಟಿದ್ರು. ಅದರ ಹಾಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಗ್ತಾ ಇರೋ ಪ್ರತಿಭಟನೆ ಮತ್ತೆ ಮೈಸೂರಿನಲ್ಲೂ ಆಗ್ತಾ ಇರುವಂತಹ ಪ್ರತಿಭಟನೆಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಯಾ ಜಿಲ್ಲೆಯ ಪ್ರಮುಖ ನಾಯಕರು ಮತ್ತೆ ಕಾರ್ಯಕರ್ತರೆಲ್ಲ ಒಟ್ಟುಗೂಡಿ ತಮ್ಮ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ನಡೆ ಸರಿಯಲ್ಲ, ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಕರಸೇವಕರನ್ನ ಈಗ ಐಡೆಂಟಿಫೈ ಮಾಡಿ ಈ ಹಿಂದಿನ ಅಂದ್ರೆ ಬರೋಬ್ಬರಿ 32 ವರ್ಷದ ಹಳೆ ಕೇಸ್ಗಳನ್ನು ಓಪನ್ ಮಾಡಿ ಆ ಕೇಸಲ್ಲಿ ಅವರನ್ನ ಜೈಲಿಗೆ ಹಾಕೋ ಕೆಲಸ ಮಾಡಲಾಗಿದೆ. ಇದು ಸರಿಯಲ್ಲ ಅನ್ನೋ ರೀತಿ. ಮತ್ತೆ ರಾಜ್ಯ ಸರ್ಕಾರದ ಧೋರಣೆ ಏನು, ಹಿಂದೂಗಳಿಗೆ ಸಂಬಂಧಪಟ್ಟ ಹಾಗೆ, ಶ್ರೀರಾಮನ ಕರಸೇವರಿಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಬಿಂಬಿಸೋ ನಿಟ್ಟಿನಲ್ಲಿ ಬಿಜೆಪಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋದು. ದೊಡ್ಡ ಅಸ್ತ್ರವನ್ನ ಮಾಡಿಕೊಳ್ಳೋದಕ್ಕೆ ಇದನ್ನ ಬಿಜೆಪಿ ತಯಾರಿ ನಡೆಸ್ತಾ ಇರೋ ಹಾಗಿದೆ. ಒಂದು ಕಡೆ ಇದೇ ತಿಂಗಳ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಆಗೋದಕ್ಕಿದೆ. ಅದರ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ದೇಶದಾದ್ಯಂತ ಅದೇ ಚರ್ಚೆ ಆಗ್ತಾ ಇರೋ ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾತ್ರ 30 ವರ್ಷದ ಹಳೆ ಕೇಸ್ ಒಂದನ್ನು ತೆಗೆದು ಆ ಕೇಸ್ನಲ್ಲಿ ಕರಸೇವಕರಾಗಿದ್ದಂಥವ್ರು, ಆಗಿನ ಕೇಸ್ ಆಗಿತ್ತಲ್ಲ, ಅಂಗಡಿಗಳನ್ನು ಸುಟ್ಟಿದ್ದಾರೆ ಅಂತ ಆ ಕೇಸ್ನಲ್ಲಿ ಈಗ ಮತ್ತೆ ಶ್ರೀಕಾಂತ್ ಪೂಜಾರಿ ಅವರನ್ನು ಅರೆಸ್ಟ್ ಮಾಡಿರೋದು. ಸೊ ಈ ಬಂಧನವನ್ನು ಖಂಡಿಸಿ ಬಿಜೆಪಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ ನಾಯಕರು ಈಗಾಗಲೇ DKಶಿ ಸೇರಿದ ಹಾಗೆ ಗೃಹ ಸಚಿವ G. ಪರಮೇಶ್ವರ್ ಅವರು ಎಲ್ಲರೂ ಕೂಡ ಪ್ರತಿಕ್ರಿಯಿಸ್ತಾ ಇದ್ರು. ಇದು ಯಾವುದೋ ವೈಯಕ್ತಿಕ ಉದ್ದೇಶದಿಂದ ಅಲ್ಲ, ಸರ್ಕಾರ ಮಾಡುವಂಥದ್ದು. ಈ ಹಿಂದೆ ಕೂಡ ಅವ್ರದ್ದೇ ಸರ್ಕಾರ ಇತ್ತು, ಹಾಗಿದ್ರೆ ಕೇಸ್ಗಳನ್ನು ಖುಲಾಸೆ ಯಾಕೆ ಮಾಡಿಲ್ಲ? ಸುಮ್ಮನೆ ಇದೊಂದು ಅಸ್ತ್ರ ಸಿಕ್ತು ಅಂತ ಬಿಜೆಪಿ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ ಅಷ್ಟೇ. ಯಾವೆಲ್ಲ ಬಹಳ ದಿನದಿಂದ ಪೆಂಡಿಂಗ್ ಇದ್ದಂತಹ ಕೇಸ್ಗಳಿತ್ತು, ಯಾಕೆ ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಕ್ಲಿಯರ್ ಮಾಡಿ ಅಂತ ಸೂಚನೆ ಕೊಟ್ಟಿದ್ವಿ. ಆ ರೀತಿಯಾದಂಥ ಲಾಂಗ್ ಪೆಂಡಿಂಗ್ ಕೇಸ್ಗಳ ಬಗ್ಗೆ ಗಮನ ಹರಿಸುವಾಗ ಈ ಕೇಸ್ಗಳು ಕೂಡ ಬಂದಿದೆ. ಅದನ್ನ ಟಾರ್ಗೆಟ್ ಮಾಡಿ ಅವರನ್ನು ಅರೆಸ್ಟ್ ಮಾಡಿಲ್ಲ, ಅಥವಾ ಇದಕ್ಕೂ ಅವರು ಕರಸೇವಕರು ಈ ರಾಮ ಮಂದಿರ ಉದ್ಘಾಟನೆ ಅದರ ದೇಶದಾದ್ಯಂತ ಏನು ಸಂಚಲನ ಮೂಡಿಸ್ತಾ ಇರೋದು ಅದಕ್ಕೂ ಏನು ಸಂಬಂಧ ಇಲ್ಲ. ಇದು ಉದ್ದೇಶಪೂರಿತ ಅಲ್ಲವೇ ಅಲ್ಲ. ಆದರೆ ಬಿಜೆಪಿ ಅದನ್ನ ಹಾಗೆ ಪೋರ್ಟ್ರೇಟ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪ. ಭಕ್ತನನ್ನು ಬಂಧಿಸಿದ ಸಿದ್ದರಾಮಯ್ಯನಿಗೆ, ಭಕ್ತನು ಬಂಧಿಸಿದ ಕಾಂಗ್ರೆಸ್ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ಕೂಡ ಅಧಿಕಾರದ ಘೋಷಣೆಯನ್ನು ಕೂಗ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ರಾಜ್ಯ ಸಚಿವ ಸಂಪುಟದ ಸದಸ್ಯರುಗಳು ತುಚ್ಛವಾಗಿ ಮಾತನಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಶ್ರೀರಾಮನ ಕುರಿತು ಅವಹೇಳನವನ್ನು ಮಾಡ್ತಿದ್ದಾರೆ. ಜೊತೆಗೆ ಶ್ರೀರಾಮನ ಭಕ್ತರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದು ಸರಿಯಾದ ಬೆಳವಣಿಗೆ ಅಲ್ಲ. ಹಾಗಾಗಿ ಅವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿದೆ. ಇದರ ಜೊತೆಗೆ ನಾವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಒಂದು ವೇಳೆ ಅವ್ರನ್ನ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಮ್ಮನ್ನು ಕೂಡ ಬಂಧಿಸಿ ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಅವರು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 31 ವರ್ಷಗಳ ಹಿಂದೆ ನಡೆದಂತಹ ಘಟನೆನ ಇಟ್ಕೊಂಡು ಈಗ ಈ ರೀತಿ ಕ್ಷುಲ್ಲಕ ಕಾರಣಕ್ಕೆ ಅವರನ್ನ ಬಂಧಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ್ ಜನ್ಮ ಭೂಮಿಯಲ್ಲಿ ರಾಮ್ಲಲ್ಲನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಕರಸೇವಕರನ್ನ ಬಂಧಿಸೋದು ಅವರ ಆತ್ಮಸ್ಥೈರ್ಯವನ್ನ ಕುಗ್ಗಿಸಿದಂತಾಗ್ತದೆ. ಹಾಗಾಗಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಶಾಸಕರಂತಹ ಬಿಜೆಪಿಯ ಶಾಸಕರಂತಹ TS ಶ್ರೀವತ್ಸ ಅವರು ಇದ್ದಾರೆ. ನಾನು ಮಾತಾಡ್ತೀನಿ. ಸರ್, 1992ರ ಆ ಹೋರಾಟದಲ್ಲಿ ನೀವು ಕೂಡ ಭಾಗಿಯಾಗಿದ್ರೆ, ನಿಮ್ಮ ಆಗ್ರಹ? ಕರಸೇವಕರನ್ನ ಬಂಧಿಸುವಂತ ಅಷ್ಟು ಕೀಳುಮಟ್ಟಕ್ಕೆ ಈ ಸರ್ಕಾರ ಇಳಿದಿದೆ. ಇವತ್ತು 31 ವರ್ಷದ ಹಿಂದಿನ ಕೇಸನ್ನು ಇಟ್ಕೊಂಡು ಇವತ್ತು ಬಂಧನದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಾವು ಕರಸೇವೆಯಲ್ಲಿ ಭಾಗಿಯಾಗಿದ್ವಿ, ನಾವು ಅವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಇದೇ ಪರಕಾಲ ಮಠದ ಮುಂಭಾಗ ರಾಮ ಮಂದಿರದ ರಥವನ್ನು ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಜೈಲೊಳಗಿದ್ವಿ. ನಮ್ಮನ್ನು ಬಂಧಿಸಿ ಅನ್ನುವಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ.
ನಾಳಿದ್ದು 22ನೇ ತಾರೀಕು ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ನಾವೆಲ್ಲ ಜೈಲಲ್ಲಿ ಇರ್ತೀವಿ, ನೀವು ಬಂದು ಹೊರಗಡೆ ಮಂತ್ರಾಕ್ಷತೆ ಕೊಡಿ, ನೀವು ಬಂದು ಹೊರಗಡೆ ದೀಪ ಹಚ್ಚಿ ಅನ್ನುವಂಥ ಕರೆಯೊಂದಿಗೆ ಇವತ್ತು ನಾವು ಪ್ರತಿಭಟನೆಗೆ ಇಳಿದಿದ್ದೀವಿ. ಕಾಂಗ್ರೆಸ್ ಪಕ್ಷ ಈ ಒಂದು ವಿಚಾರದಲ್ಲೂ ರಾಜಕಾರಣ ಮಾಡ್ತಿದೆ ಅಂತ ನಿಮ್ಮ ಕೂಗ? ಖಂಡಿತ. ಯಾವತ್ತು ಇಲ್ದಿರೋದು ಯಾಕೆ ಬಂತು? ಯಾಕೆ 2013 ಈ ಕೇಸನ್ನು ರಿವೋಕ್ ಮಾಡಲಿಲ್ಲ? ಹಂಗಾರೆ ನೀವು ಬಂದಾಗ ಯಾಕೆ ಈ ತಿಂಗಳೇ ಮಾಡ್ತಾ ಇದ್ದೀರಾ ನೀವು? ಇದರ ಹಿಂದೆ ಏನು ದೇಶದಾದ್ಯಂತ ಜನಗಳಿಗೆ ನಾವು ಅಯೋಧ್ಯೆಗೆ ಬನ್ನಿ ಎನ್ನುವ ಕರಪತ್ರ ಕೊಡ್ತಾ ಇದ್ದೀವಿ, ಮಂತ್ರಾಕ್ಷತೆ ಕೊಡ್ತಾ ಇದ್ದೀವಲ್ಲ, ಅದು ನಿಮ್ಮ ಕೈ ಸಹಿಸ್ಕೊಳಕ್ಕಾಗ್ತಾ ಇಲ್ಲಲ್ಲ. ಅದಕ್ಕೆ ತಾನೇ ಒಂದು ಟೆಸ್ಟ್ ಡೋಸ್ ಥರ ಒಬ್ಬನ ಅರೆಸ್ಟ್ ಮಾಡಿದ್ದೀರಿ. ಮಾಡಿ ಎಲ್ರೂ ಪ್ರೂಫ್ ಕೊಡ್ತಾ ಇದ್ದೀವಿ. ಯಡಿಯೂರಪ್ಪನವ್ರು ಇದ್ದಾರೆ, ರಾಮಚಂದ್ರೇಗೌಡರು ಇದ್ದಾರೆ, ಎಲ್ಲ ಅನಂತಕುಮಾರ್ ಇದ್ದರು, ಎಲ್ಲ ಘಟಾನುಘಟಿಗಳ ನಾಯಕರು ಇವತ್ತು ನಾವು ಭಾಗವಹಿಸಿದ್ವಲ್ಲ. ಯಾರೆಲ್ಲ ಇವತ್ತು ಜೀವಂತವಾಗಿದ್ದಾರೆ ಅವರನ್ನು ಬಂಧಿಸಿ ಅನ್ನುವಂಥ, ನಮ್ಮನ್ನು ಬಂಧಿಸಿ ಅನ್ನುವಂಥ ಚಳವಳಿಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ರಾಮನ ಭಕ್ತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ನಡೀತಿದೆ ಹೇಗೆ? ಇವ್ರ ಕೈಲಿ ಆಗೋದಿಲ್ಲ. ರಾಮನ ಹೆಸರು ಹೇಳಕ್ಕೆ ಇವ್ರ ಕೈಲಿ ಆಗಲ್ಲ. ಹೆಸರು ಇಟ್ಕೊಂಡ್ಬಿಟ್ರೆ ಬರೀ ರಾಮ ಅಂತ ಬರಲ್ಲ. ರಾಮ ಇಟ್ಕೊಂಡ್ಮೇಲೆ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಒಂದಾದ್ರೂ ಎರಡಾದ್ರೂ ಒಳ್ಳೆ ಗುಣಗಳಿರ್ಬೇಕು. ಎಲ್ಲಿದೆ ಇವತ್ತು? ಸಿದ್ದರಾಮಯ್ಯ. ರಾಮ ಅನ್ನೋದು ನಿಮ್ಗೆ ಹೆಸರಲ್ಲೇ ಇದೆಯಲ್ಲ, ಬದಲಾಯಿಸ್ಕೋಬೋದಾಗಿತ್ತಲ್ಲ ನೀವು. ಈ ರೀತಿಯಲ್ಲಿ ರಾಮನ ಹೆಸರಿಟ್ಕೋತೀರಿ, ರಾವಣನ ನೀತಿಯನ್ನ ಮಾಡ್ತಾ ಇದ್ದೀರಿ, ರಾವಣನ ದರ್ಬಾರನ್ನು ಮಾಡ್ತಾ ಇದ್ದೀರಲ್ಲ, ಅದರ ವಿರುದ್ಧ ನಮ್ಮ ಹೋರಾಟ. ಇದು ಶಾಸಕರಾದ TS ಶ್ರೀವತ್ಸ್ ಅವರ ಆಗ್ರಹ. ರಾಮನ ಹೆಸರು ಇಟ್ಟುಕೊಂಡು ನೀವು ರಾವಣನ ರೀತಿ ವರ್ತಿಸ್ತಿದ್ದೀರಿ, ಇದು ಸರಿಯಾದ ಬೆಳವಣಿಗೆ ಅಲ್ಲ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.